ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಅಡ್ವಾನ್ಸ್ ಆಗಿ ನಿಮಗೆ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಅಂದರೆ ನೆಕ್ಸ್ಟ್ ಮಂತ್ 16th ಇರೋದ್ರಿಂದ ನಾವೆಲ್ಲ ಸೀರೆ ಪರ್ಚೇಸಿಂಗ್ ಅದು ಇದು ಪರ್ಚೇಸಿಂಗ್ ಇದ್ದೇ ಇರುತ್ತೆ. ಇದರಲ್ಲಿ ಸೀರೆ ಉಡ್ಸೋದು ಹೇಗೆ ಅನ್ನೋದನ್ನ ಸ್ವಲ್ಪ ಲೇಟಾಗಿ ನಾವು ಇದು ಮಾಡ್ಕೋತೀವಿ. ಹಾಗಾಗಿ ಮೊದಲೇನೆ ನಾವು ಸೀರೆ ಉಡ್ಸೋದು ಹೇಗೆ ಅಂತ ಟ್ರೈ ಮಾಡಿ ಪಿನ್ ಎಲ್ಲ ಮಾಡಿಟ್ರೆ ಹಬ್ಬದಲ್ಲಿ ಈಸಿಯಾಗಿ ನಾವು ಸೀರೆನ ಉಡಿಸ್ಬೋದು. ನಾನಿವತ್ತು ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿಗೆ ಸೀರೆನ ಉಡ್ಸೋದು ಹೇಗೆ ಮತ್ತೆ ಕಳಸ ಹೇಗಿಡೋದು ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡೋರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ಬ್ಲಾಗು ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವತ್ತು ಲಕ್ಷ್ಮಿಗೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ಹೇಗೆ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ನೋಡಿ, ನಾನು ಈ ಸೀರೆನ ತಗೊಂಡಿದ್ದೀನಿ, ಈ ಬಾರ್ಡರ್ ಸೀರೆನ ತಗೊಂಡಿದ್ದೀನಿ. ಮೊದಲಿಗೆ ನಾವು ಅಂದ್ರೆ ನೆರಿಗೆನ ಫ್ರಿಲ್ಲನ್ನ ಮಾಡ್ಕೊಂಡ್ಬಿಡೋಣ, ಆಮೇಲೆ ನಾವು ಲಕ್ಷ್ಮಿ ಕಳ್ಸಕ್ಕೆ ಉಡಿಸೋಣ ಫ್ರೆಂಡ್ಸ್. ಮೊದಲಿಗೆ ನಾನು ನೋಡಿ ಈ ಸೆರಗು ಇದನ್ನ ಪಿನ್ ಮಾಡ್ಕೊಂಡ್ಬಿಡೋಣ, ಚಿಕ್ಕದಾಗಿ ಪಿನ್ ಮಾಡ್ಕೊಂಡ್ಬಿಡೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಅಲ್ಲಿ ನೋಡಿ ಈ ರೀತಿ ಮೊದಲಿಗೆ ಪಿನ್ ಮಾಡೋಣ. ನೋಡಿ ಈ ರೀತಿ ಮಾಡ್ಕೊಂಡು ಇಲ್ಲಿಗೆ ಮೊದಲಿಗೆ ನಾವು ಬಟ್ಟೆ ಪಿನ್ ಅಥವಾ ಒಂದು ಕ್ಲಿಪ್ ಅನ್ನು ಹಾಕೊಂಡ್ಬಿಡೋಣ. ನೋಡಿ ಈ ರೀತಿ ಕ್ಲಿಪ್ ಹಾಕೊಂಡ್ಬಿಡೋಣ. ನೋಡಿ ಈ ರೀತಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನಾವು ಫಸ್ಟ್ ಪಿನ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ನೀಟಾಗಿ. ನೋಡಿ ಈಗ ನಾನು ಎಷ್ಟು ಬೇಕು ಸೆರಗು ಅಂತ ನಾನು ಈ ರೀತಿ ಬಟ್ಟೆ ಪಿನ್ ಹಾಕ್ಬಿಟ್ಟು ಪಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ನಾವು ಸೈಡ್ ನೆರಿಗೆನ ಮಾಡ್ಕೊಳ್ಳೋಣ. ಫಸ್ಟ್ ನಾವು ನೋಡಿ ಈ ರೀತಿ ಫಸ್ಟ್ ನೆರಿಗೆ ಮಾಡ್ಕೊಂಡ್ಬಿಡೋಣ. ತುಂಬಾ ಈಸಿ ಉಡ್ಸೋದು, ಒಂದ್ಸರಿ ನೋಡ್ಕೊಂಡ್ರೆ ಸಾಕು, ಯಾರು ಬೇಕಾದ್ರೂ ಉಡಿಸ್ಕೋಬಹುದು ದೇವ್ರಿಗೆ. ನೋಡಿ ಈ ರೀತಿ ಮಾಡ್ಕೊಳ್ಳಿ ಫಸ್ಟ್. ನೋಡಿ ಈ ರೀತಿ ಇಲ್ಲಿಗೊಂದು ಕ್ಲಿಪ್ ಹಾಕೋಣ. ಮತ್ತೆ ನಾವು ನೋಡಿ ಕ್ಲಿಪ್ ಹಾಕಿದ್ರೆ ಆಮೇಲೆ ನಾವು ಉಡಿಸ್ಬೇಕಾದ ಕ್ಲಿಪ್ ಅನ್ನು ತೆಗಿಬಹುದು. ನೋಡಿ ಈ ರೀತಿ ಕ್ಲಿಪ್ ಹಾಕೋಣ. ಎರಡು ಕಡೆ ಕ್ಲಿಪ್ ಹಾಕೊಳ್ಳೋಣ. ನೋಡಿ ಈಗ ನಾನು ದಾರನ ಕಟ್ಟಿದೀನಿ. ಸೆಂಟ್ರಿಗೆ ದಾರ ಕಟ್ಕೊಳ್ಳಿ. ಹೀಗೆ ನೋಡಿ ನೆರಿಗೆ ಎಲ್ಲ ಕರೆಕ್ಟಾಗಿ ಈ ರೀತಿ ಮಾಡ್ಕೊಳ್ಳಿ. ಎರಡು ಸ್ಟೆಪ್ ಬರುತ್ತೆ. ಇವಾಗ ನಾವು ಮೇಲೆ ಕ್ಲಿಪ್ ಹಾಕಿದೀವಲ್ಲ, ಈ ಕ್ಲಿಪ್ ಅನ್ನ ಓಪನ್ ಮಾಡಿ ಇದು ಕಳ್ಸಕ್ಕೆ ಕಟ್ಟಿದ್ರೆ ಎರಡು ಸ್ಟೆಪ್ ಬರುತ್ತೆ. ಈಗ ನಾನು ಕಳ್ಸಕ್ಕೆ ಕಟ್ಟಿ ನಿಮ್ಗೆ ತೋರಿಸ್ತೀನಿ. ನೋಡಿ ಇದೊಂದು ಸ್ಟೆಪ್ ಬರುತ್ತೆ ಮತ್ತೆ ಇದೊಂದು ಸ್ಟೆಪ್ ಬರುತ್ತೆ. ಇವಾಗ ನಾನು ಕಳ್ಸಕ್ಕೆ ಕಟ್ಟಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಹಾಯ್, ನಾನು ಸೀರೆ ಇವಾಗ ಪಿನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಿನ್ಗೆನ ತಗೊಂಡಿದ್ದೀನಿ. ನಾನು ಈ ರೀತಿ ಬಿನ್ಗೆ ಇಟ್ಟು ಕೆಳಗಡೆ ಮಣೆ ಇಟ್ಟಿದ್ದೀನಿ, ಅದ್ರ ಮೇಲೆ ಬಿನ್ಗೆ ಮತ್ತೆ ಚೊಂಬನ ಇಟ್ಟಿದ್ದೀನಿ. ನೋಡಿ ಈ ರೀತಿ ಚೊಂಬಿಗೆ ಕಡ್ಡಿನ ಕಟ್ಕೊಂಡಿದ್ದೀನಿ. ಈಗ ಇದನ್ನ ಜೋಡಿಸೋಣ. ಈಗ ನಾವು ಬಿನ್ಗೆಗೆ ಸೀರೆನ ಉಡ್ಸೋಣ. ಫಸ್ಟ್ ನಾನು ನೆರಿಗೆನ ಮಾಡ್ಕೊಂಡಿದ್ದೀನಿ. ನೋಡಿ
ಈ ದಾರನ ಈಗ ಬಿಂದಿಗೆಗೆ ಕಟ್ಕೊಳ್ಳೋಣ. ನೋಡಿ ಈಗ ನಾನು ಆ ಕ್ಲಿಪ್ಪು ಕೂಡ ಬಿಚ್ಚಿದ್ದೀನಿ. ಈಗ ಅದು ಹೇಳಿದ್ನೆಲ್ಲ ಬಿಂದಿಗೆಗೆ ಫಸ್ಟ್ ದಾರ ಕಟ್ಟಿ ನಂತರ ಆ ಸೆಕೆಂಡ್ ಸ್ಟೆಪ್ಪನ್ನು ನೋಡಿ ಇಲ್ಲಿ ನಾನು ಕಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಚೊಂಬನ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲಾಗಿ ಉಡಿಸಿದ್ದೀನಿ. ಈಗ ಕಾಯಿ ಇಟ್ಕೊಳ್ಳೋಣ ಮೇಲ್ಗಡೆ ಚೊಂಬಲ್ಲಿ. ಇದರಲ್ಲಿ ನೀರು ತುಂಬ್ಕೊಳ್ಳೋಣ, ಪೂಜೆ ಮಾಡ್ಬೇಕಾದ್ರೆ ತುಂಬೋಣ. ಈಗ ನಾನು ಸುಮ್ಮನೆ ಇಡ್ತಾ ಇದ್ದೀನಿ, ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಇಡ್ತಾ ಇದ್ದೀನಿ. ನೋಡಿ ಈಗ ನಾನು ಸಿಂಪಲ್ಲಾಗಿ ಸೆರಗನ್ನು ಸೈಡಲ್ಲಿ ಹಾಕಿದ್ದೀನಿ. ಹಾಕಿ ನಾನು ಮುಖವಾಡನ್ನ ಹಾಕಿದ್ದೀನಿ ದೇವ್ರಿಗೆ. ನೋಡಿ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಸೀರೆನ ಉಡಿಸಿದ್ದೀನಿ. ಬೇಕು ಅಂದರೆ ಇದಕ್ಕೆ ಒಡವೆಗಳನ್ನ ಅಲಂಕಾರ ಮಾಡ್ಕೋಬೋದು. ನಾನು ನಿಮಗೆ ಸೀರೆ ಉಡಿಸೋದು ಸಿಂಪಲಾಗಿ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ವರಮಹಾಲಕ್ಷ್ಮಿಗೆ. ನೋಡಿ ಫ್ರೆಂಡ್ಸ್, ಲಕ್ಷ್ಮಿಗೆ ಯಾವ ರೀತಿ ಸೀರೆನ ಉಡಿಸಿದ್ದೀನಿ ಅಂತ ಸಿಂಪಲ್ಲಾಗಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.